ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಬೆಳವಣಿಗೆ, ಸೊ ಅಲ್ಲಿ ಆಗಿರುವಂಥ ಹಗರಣ ಏನಿದೆ ಭಯಂಕರವಾಗಿದೆ. ಇವರು ಒಂದು ಕಡೆಗೆ ಚಾಪೆ ಕೆಳಗಡೆಗೆ ನುಗ್ಗಕ್ಕೆ ನೋಡಿದ್ರೆ ಇನ್ನೊಂದು ಕಡೆಗೆ ರಂಗೋಲಿ ಕೆಳಗಡೆಗೆ ನುಗ್ಗುವಂಥ ಕೆಲಸವನ್ನ ಮಾಡಿದ್ರು. ಸೊ ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸಚಿವ ನಾಗೇಂದ್ರ ಅವರ ತಲೆದಂಡ ಆಗುತ್ತಾ ಈ ಪ್ರಕರಣದಲ್ಲಿ ಅಂತ. ಸೊ ಬಹುಕೋಟಿ ಅಕ್ರಮದ ತನಿಖೆಗೆ ಇಳಿಯುತ್ತಾ ಸಿಬಿಐ? ಯಾಕೆ ಬಂತು ಸಿಬಿಐ ಇಲ್ಲಿ? ಸಿಬಿಐಗೆ ದೂರನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನೀಡುತ್ತೆ. ಅಕ್ರಮ ಬೆಳಕಿಗೆ ಬಂದಾಗ ಬ್ಯಾಂಕ್ ತಕ್ಷಣವೇ ಎಚ್ಚೆತ್ತುಕೊಂಡಿದೆ. ಸೊ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸುತ್ತೆ. ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ, ಇವರೆಲ್ಲ ಏನ್ ಮಾಡ್ತಾ ಇದ್ರು, ನೇರವಾಗಿ ಬ್ಯಾಂಕ್ ಮೇಲೆ ಹಾಕ್ಬಿಟ್ಟು ಕೈ ತೊಳ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. MD ಅವರನ್ನ ಇಲ್ಲಿಯವರೆಗೂ ಕೂಡ ಯಾವ ವಿಚಾರದಲ್ಲೂ ಕೂಡ ಅವ್ರನ್ನ ಸಸ್ಪೆಂಡ್ ಮಾಡುವಂತ ಯೋಚನೆಗೆ ಹೋಗ್ಲಿಲ್ಲ. ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. CID ಕೊಡ್ತಾ ಇದ್ವಿ, CID ತನಿಖೆಯನ್ನ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಅದಾದ ನಂತರ ಎಲ್ಲಾ ಮಾಧ್ಯಮಗಳು ಮುಗಿಬಿದ್ದ ನಂತರ MD ಅವರನ್ನ ಅಮಾನತು ಮಾಡಿಟ್ರು. ವಾಟ್ ನೆಕ್ಸ್ಟ್? ಬ್ಯಾಂಕ್ ಮೇಲೆ ಹಾಕಿಟ್ರು. ಅವರೆಲ್ಲ ಶಾಮೀಲಾಗ್ಬಿಟ್ಟಿದ್ದಾರೆ ಮ್ಯಾನೇಜರ್ ಅಂತ ಹೇಳಿ ಹಾಕಿಟ್ಬಿಟ್ರು. ಚಂದ್ರಶೇಖರ್ ಅವ್ರ ಪಾಪ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ಸೊ ಅವರ ಮೇಲೆ ಹಾಕಿ ಕೈ ತೊಳ್ಕೊಳ್ಳುವಂಥ ಕೆಲಸಕ್ಕೆ ಹೋಗಿದ್ರು. ಬಟ್ ಈಗ ಅದು CBIಗೆ ಹೊರಟೋಯ್ತು. ಸೊ ಏನಾಯ್ತು ಈಗ ಹಾಗಿದ್ದಾಗ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಖಾತೆಗಳಲ್ಲಿನ ವಂಚನೆ ಗಮನಕ್ಕೆ ಬಂದಿದೆ. CBIಗೆ ಕೊಟ್ಟಿರುವಂಥ UBI ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಂತ ದೂರಿದು. ಅಕ್ರಮ ಬೆಳಕಿಗೆ ಬಂದಾಗ ತಕ್ಷಣವೇ ಬ್ಯಾಂಕ್ ಅಲ್ಲಿ ಎಚ್ಚೆತ್ತುಕೊಂಡಿದೆ. ಪ್ರಶ್ನಾರ್ಹ ವಹಿವಾಟುಗಳನ್ನು ವಂಚನೆ ಅಂತ ಬ್ಯಾಂಕ್ ಘೋಷಿಸಿಕೊಂಡಿದೆ. ಸೊ ಸಂಪೂರ್ಣ ತನಿಖೆ ನಡೆಸುವಂತೆ CBIಗೆ ದೂರನ್ನ ಸಲ್ಲಿಸಿದೆ. ಯಾರಾದರೂ ಒಬ್ಬರು ಅಪೀಲ್ ಮಾಡಬೇಕಲ್ಲ. ರಾಜ್ಯ ಸರ್ಕಾರಕ್ಕೆ CBI ಕೊಡಿ ಅಂತಂದ್ರೆ ಅದು ಯಾಕಿಲ್ರಿ ಇಲ್ಲಿಯವರೆ ಮಾಡ್ತಾರೆ ಅಂತ ಅವ್ರು ಹೇಳ್ತಾ ಇದ್ರು. ಈಗ ಈ ಬ್ಯಾಂಕೇ ಹೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗತ್ತೆ? ಸಂಪೂರ್ಣ ತನಿಖೆಯನ್ನ CBI ನಡೆಸಿ ಅಂತ ಹೇಳಿಕೊಂಡಿದ್ದಾರೆ. ಮುಂದಿನ ವಿಚಾರಣೆಗಾಗಿ 3 ಶಾಖೆಯ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ. ಸೊ ಸಮಗ್ರತೆ ಮತ್ತು ಪಾರದರ್ಶಕತೆಗೆ UBI ಬದ್ಧವಾಗಿದೆ. ಸಮಸ್ಯೆಯನ್ನು ನ್ಯಾಯಯುತವಾಗಿ ಪರಿಹರಿಸಬೇಕು. ಇದಕ್ಕಾಗಿ ಬ್ಯಾಂಕ್ ಸಂಪೂರ್ಣ ಸಹಕಾರವನ್ನು ನೀಡಲಿದೆ. ಬ್ಯಾಂಕ್ ಗ್ರಾಹಕರಿಗೆ ನಮ್ಮ ಮೊದಲ ಪ್ರಾಧಾನ್ಯತೆ. ಇಂಥ ಘಟನೆಗಳು ಮರುಕಳಿಸದಂತೆ ಅಗತ್ಯ ಎಲ್ಲ ಕ್ರಮ ವಹಿಸ್ತೀವಿ ಅಂತ ಹೇಳಿಕೊಂಡಿದ್ದಾರೆ. ಬಟ್ ಈ ಬ್ಯಾಂಕ್ನವ್ರು ಹೇಳ್ಕೊಳ್ತಾ ಇಲ್ಲ ಹೇಗೆ ಇನ್ನೊಂದು ಬ್ರಾಂಚಿಗೆ ಅರ್ಧ ಅಮೌಂಟನ್ನು ವರ್ಗಾವಣೆ ಮಾಡಿದ್ರಿ, ಯಾವ ವಿಚಾರಕ್ಕೋಸ್ಕರ? ಅದ್ರ ಬಗ್ಗೆ ಹೇಳಬೇಕಲ್ಲ, ಅದ್ರ ಬಗ್ಗೆ ಯಾವುದು ಕೂಡ ಹೇಳಲಾರ್ದೇನೆ ಈಗ ಅವ್ರನ್ನ ಅಮಾನತಲ್ಲಿ ಇಟ್ಟಿದ್ದಾರಂತೆ, ತನಿಖೆ ಮಾಡಿ ಅಂತ CBI ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದ ಅಭಿವೃದ್ಧಿಯಲ್ಲಿ ಬಹಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅಪ್ಡೇಟ್ಗಳು ಆಗ್ತಾ ಹೋಗ್ತಾ ಇದೆ. ಈಗ CM ಸಿದ್ದರಾಮಯ್ಯ ಸರ್ಕಾರದ ಮೊದಲ ತಲೆದಂಡಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನಗಳಾಗ್ತಿರೋ ಹಾಗೆ ಕಾಣಿಸ್ತಾ ಇದೆ. BJP ಕೂಡ ಒತ್ತಾಯಿಸಿತ್ತು, ಪ್ರತಿಭಟನೆ ಕೂಡ ನಡೆಸಿತ್ತು. ಚಂದ್ರಶೇಖರ್ ಅವರ ಕುಟುಂಬಸ್ಥರು ಕೂಡ ಇದೇ ವಿಷಯವಾಗಿ ಮಾತನಾಡಿದ್ರು. ಆದರೆ ಈಗ ಈ ಮುಜುಗರದಿಂದ ಪಾರಾಗಲಿಕ್ಕೆ CM ಆ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ. ಹಾಗತ್ತಾ? ಕೊಡ್ತಾರ ರಾಜೀನಾಮೆ? ಆ ಬೆಳವಣಿಗೆ ಈ ವರದಿಯಲ್ಲಿ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ, ಮುಜುಗರದಿಂದ ತಪ್ಪಿಸಿಕೊಳ್ಳಲು ಮುಂದಾಯ್ತಾ ಸರ್ಕಾರ? ಸಚಿವ ನಾಗೇಂದ್ರ ರಾಜೀನಾಮೆಗೆ CM ಸೂಚನೆ ಕೊಟ್ರ? ಸಿದ್ದು ಸಂಪುಟದ ಮೊದಲ ವಿಕೆಟ್ ಪತನವಾಗುತ್ತಾ? ಎಸ್, ಶಿವಮೊಗ್ಗದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ ಬೆನ್ನಲ್ಲೇ ಬಹುಕೋಟಿ ಹಗರಣ ಬೆಳಕಿಗೆ ಬಂದದ್ದು. ಇದು ಈಗ ರಾಜಕೀಯವಾಗಿ ಸಂಚಲನ ಸೃಷ್ಟಿಸಿದೆ. ವಾಲ್ಮೀಕಿ ಅಭಿವೃದ್ಧಿ ಹಗರಣ ಬೆಳಕಿಗೆ ಬಂದಿರೋದ್ರಿಂದ ಇದೀಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಂತ್ರಿ ಮಂಡಲದ ಮೊದಲ ತಲೆದಂಡ ಆಗೋ ಸಾಧ್ಯತೆ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ಅವರ ತಲೆದಂಡ ಆಗುವ ಸಾಧ್ಯತೆ ನಿಚ್ಚಳವಾಗಿದೆ ಎನ್ನಲಾಗಿದೆ. ಅಧಿಕಾರಿ ಆತ್ಮಹತ್ಯೆ, ಬಹುಕೋಟಿ ಹಗರಣದಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಬಾರದು ಅಂತ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕು ಅಂತ ಖುದ್ದು CM ಸಿದ್ದರಾಮಯ್ಯ ಅವರೇ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಚಂದ್ರಶೇಖರನ್ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟಿದ್ದು, ಅದರಲ್ಲಿ ಹಲವು ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಇದೇ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ಪಡಿಬೇಕು ಅಂತ ವಿಪಕ್ಷ BJP ಆಗ್ರಹಿಸಿತ್ತು. ಮೇಲ್ನೋಟಕ್ಕೆ ಸಚಿವ ನಾಗೇಂದ್ರ ವಿರುದ್ಧ ಆರೋಪ ಕೇಳಿ ಬಂದದ್ದು. ಮುಜುಗರದಿಂದ ತಪ್ಪಿಸಿಕೊಳ್ಳಲು CM ಸಿದ್ದರಾಮಯ್ಯ ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯೋಕೆ ಮುಂದಾಗಿದ್ದಾರೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಸಚಿವ ನಾಗೇಂದ್ರ ತಲೆದಂಡಕ್ಕೆ ಹೆಚ್ಚಿನ ಒತ್ತಡಗಳು ಕೇಳಿ ಬರ್ತಿದೆ. ಇದರ ಬೆನ್ನಲ್ಲೇ ಅಕ್ರಮದ ತನಿಖೆಯನ್ನ CBI ನಡೆಸಬಹುದು ಎನ್ನಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯ ಇವತ್ತು ಮಹತ್ವದ ಸಭೆಯನ್ನು ನಡೆಸಿದರು. ಸರ್ಕಾರಕ್ಕೆ ಆಗುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಳಲು ನಾಗೇಂದ್ರರಿಂದ ರಾಜೀನಾಮೆ ಪಡೆಯೋದಕ್ಕೆ CM ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಆಂಧ್ರ ತೆಲಂಗಾಣ ಚುನಾವಣೆಗೆ ಹೋಗಿತ್ತ ಹಣ. ಈ ಮಧ್ಯೆ ಆಂಧ್ರ ತೆಲಂಗಾಣ ಚುನಾವಣೆಗೆ ಹಣ ದುರ್ಬಳಕೆ ಆರೋಪ ಕೇಳಿ ಬಂದಿದೆ.
ಹಗರಣದಲ್ಲಿ ಸಿಬಿಐ ಎಂಟ್ರಿ ಆದರೆ ಸಿದ್ದರಾಮಯ್ಯ ಸರ್ಕಾರಕ್ಕೂ ಸಂಕಷ್ಟ ಎದುರಾಗಲಿದೆ. ಸಿಬಿಐ ಎಂಟ್ರಿ ಆದ ಮೇಲೆ ಸಿಐಡಿ ತನಿಖೆ ನಡೆಸುವ ಅವಕಾಶ ಇರಲ್ಲ. ಹೀಗಾಗಿ ಸಿಬಿಐ ಇಡೀ ಕೇಸ್ ಟೇಕ್ ಓವರ್ ಮಾಡಲಿದೆ. ಸಿಬಿಐ ತನಿಖೆ ಬಿಸಿ ತಟ್ಟುವ ಮುನ್ನ ನಾಗೇಂದ್ರ ರಾಜೀನಾಮೆ ಪಡೆಯುವುದು ಸೂಕ್ತ ಎನ್ನುವ ಅಭಿಪ್ರಾಯ ಬಂದಂತಿದೆ. ಯೂನಿಯನ್ ಬ್ಯಾಂಕ್ನಿಂದ ಅಧಿಕೃತ ಮಾಧ್ಯಮ ಪ್ರಕಟಣೆ. ಸಂಪೂರ್ಣ ತನಿಖೆ ನಡೆಸುವಂತೆ ಸಿಬಿಐಗೆ ದೂರು ಸಲ್ಲಿಕೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಸಂಬಂಧ ಯೂನಿಯನ್ ಬ್ಯಾಂಕ್ ಅಧಿಕೃತವಾಗಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಖಾತೆಗಳಲ್ಲಿನ ವಂಚನೆ ಗಮನಕ್ಕೆ ಬಂದಿದೆ. ಅಕ್ರಮಗಳು ಬೆಳಕಿಗೆ ಬಂದಾಗ ಬ್ಯಾಂಕ್ ತಕ್ಷಣವೇ ಎಚ್ಚೆತ್ತುಕೊಂಡಿದೆ. ಪ್ರಶ್ನಾರ್ಹ ವಹಿವಾಟುಗಳನ್ನು ವಂಚನೆ ಎಂದು ಬ್ಯಾಂಕ್ ಘೋಷಿಸಿದೆ. ಅಲ್ಲದೆ ಸಂಪೂರ್ಣ ತನಿಖೆ ನಡೆಸುವಂತೆ ಸಿಬಿಐಗೆ ದೂರು ಸಲ್ಲಿಸಿದ್ದೇವೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದೆ. ಅಲ್ಲದೆ ಮುಂದಿನ ವಿಚಾರಣೆಗಾಗಿ 3 ಶಾಖೆಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೇವೆ ಅಂತ ಯೂನಿಯನ್ ಬ್ಯಾಂಕ್ ಹೇಳಿದೆ. ಸಚಿವ ನಾಗೇಂದ್ರ ಮಾತ್ರ ಇದು ಬ್ಯಾಂಕ್ ಅಧಿಕಾರಿಗಳು ಹಾಗೂ ಇಲಾಖೆಯ ಅಧಿಕಾರಿಗಳ ನಡುವೆ ನಡೆದಿರುವ ಅವ್ಯವಹಾರ ನನಗೆ ಮಾತ್ರ ಗೊತ್ತಿಲ್ಲ ಅಂತಿದ್ದಾರೆ. ಇಲಾಖೆ ವತಿಯಿಂದಲೇ ಬ್ಯಾಂಕ್ನ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಈಗ ಬ್ಯಾಂಕು ಸಿಬಿಐನ ಮೊರೆ ಹೋಗಿದೆ. ಹಾಗೇನಾದರೂ ಈ ಹಗರಣ ಸಿಬಿಐ ಅಂಗಳಕ್ಕೆ ಹೋಗಿದ್ದೇ ಹೋದಾದರೆ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗೇ ಆಗುತ್ತೆ ಅನ್ನುವಂಥ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ. ಪ್ರಕರಣವನ್ನ ಸಿಎಂ ಗಂಭೀರವಾಗಿ ಪರಿಗಣನೆ. 100 ಕೋಟಿ ಮೇಲೆ ಹಗರಣಗಳಾದ್ರೆ ಸಿಬಿಐಗೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣ ಸಂಬಂಧ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಪ್ರಕರಣದ ಬಗ್ಗೆ ಸಿಎಂ ಗಂಭೀರವಾಗಿ ತಗೊಂಡಿದ್ದಾರೆ ಎಂದಿದೆ. ಹಗರಣ ಆಗಿರುವುದು ನಿಜ. 100 ಕೋಟಿ ಮೇಲೆ ಹಗರಣಗಳಾದ್ರೆ ಸಿಬಿಐಗೆ ಕೊಡುವ ಪ್ರೊಸೀಜರ್ ಇದೆ. ಅಧಿಕಾರಿಗಳಿಗೆ ಕಠಿಣ ಕ್ರಮದ ಬಗ್ಗೆ ಸಿಎಂ ಸೂಚನೆ ನೀಡಿದ್ದಾರೆ. ಹಗರಣ ಆಗಿರೋದು ನಿಜ ಅಲ್ಲ, ಅದನ್ನೇ ಎಲ್ಲ ಪರಿಶೀಲನೆ ಮಾಡಬೇಕಲ್ಲ. ಆ ಸಂದರ್ಭ ಬಂದಾಗ ಸಿಎಂ ಚರ್ಚೆ ಮಾಡಬೇಕಲ್ಲ. ಅವ್ರೇನೇನು ಡೆತ್ ನೋಟ್ನಲ್ಲಿ ಹೇಳಿದ್ದಾರೆ ಅಥವಾ ಎಲ್ಲೆಲ್ಲಿ ಹಣ ಟ್ರಾನ್ಸ್ಫರ್ ಆಗಿದೆ ಅದನ್ನೆಲ್ಲವನ್ನು ಕೂಡ ಈಗಾಗಲೇ ಅವರು ತನಿಖೆ ಮಾಡ್ತಿದ್ದಾರೆ. ಅದು ಒಂದು ವೇಳೆ ಸಿ ಬಿ ಐನವರು ಪ್ರೊಸೀಜರಲ್ಲಿ 3 ಕೋಟಿ ಮೇಲೆ ಇದ್ದರೆ ಸಿ ಬಿ ಐ ಇಂಟರ್ಫಿಯರ್ ಆಗುತ್ತೆ ಅಂತ ಏನಾದರೂ ಇದ್ದರೆ ಅದು ಆನಂತರ ನೋಡೋಣ. ಅಲ್ಲ, ನಾವು ಮಾಡೋಕ್ಕೆ ಹೋಗೋದಿಲ್ಲ. ಸಿ ಐ ಡಿನವರು ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈ ಮಧ್ಯೆ ಶಿವಮೊಗ್ಗದ ಕೆಂಚಪ್ಪ ಬಡಾವಣೆಯಲ್ಲಿರುವ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಮೃತ ಚಂದ್ರಶೇಖರ್ ಮನೆಗೆ ಕೆಎಸ್ ಈಶ್ವರಪ್ಪ ಭೇಟಿ ನೀಡಿ ಪತ್ನಿ ಮಕ್ಕಳಿಗೆ ಸಾಂತ್ವನ ತಿಳಿಸಿದ್ರು. ಮೃತ ಕುಟುಂಬಕ್ಕೆ 3 ಲಕ್ಷ ರೂಪಾಯಿ ಚೆಕ್ ವಿತರಿಸಿದ್ರು. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ನೋಡಿದ ನಂತರ ಒಂದು ನೋವು, ಇನ್ನೊಂದು ಸಂತೋಷ. ನೋವು ಯಾವುದಕ್ಕೆ ಅಂತಂದರೆ ಇಷ್ಟು ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಲ್ಲ ಅಂತ. ಸಂತೋಷ ಯಾಕೆ ಅಂದರೆ ಇಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ದರೂ ಕೂಡ ಅವ್ರ ಮನೆಗೆ ಬಂದು ನೋಡಿದಾಗ ಅವ್ರ ಹೆಂಡತಿಯ ಒಡವೆಯನ್ನು ಬ್ಯಾಂಕಲ್ಲಿ ಒತ್ತೆ ಇಟ್ಟು ಸುಮಾರು 20 ಲಕ್ಷ ರೂಪಾಯಿ ತನಕ ಸಾಲ ತಗೊಂಡು ಜೀವನ ನಡೆಸ್ತಾ ಇದ್ದಾರೆ ಅಂತಂದರೆ ಇದಕ್ಕಿಂತ ಪ್ರಾಮಾಣಿಕತೆಗೆ ಇನ್ನೊಂದು ಬೇಕಾ ನಂಗೆ ಅರ್ಥ ಆಗಲ್ಲ. ಈ ಮಧ್ಯೆ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದ ಸಿಐಡಿ ತನಿಖೆಯ ವರದಿ ಸರ್ಕಾರದ ಕೈ ಸೇರಲಿದೆ. ಒಟ್ನಲ್ಲಿ ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ, ಬಹುಕೋಟಿ ಹಗರಣ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಮುಜುಗರ ತರಿಸಿದೆ. ಹಗರಣ ನಡೆದಿರುವುದು ಒಪ್ಪಿಕೊಂಡ ಕಾರಣ ಸಚಿವ ನಾಗೇಂದ್ರ ತಲೆದಂಡವಾಗ್ತಾ ಇದ್ದು, ಈ ಮೂಲಕ ಸಿದ್ದು ಸರ್ಕಾರದ ಮೊದಲ ವಿಕೆಟ್ ಬಿದ್ದಂತಾಗಲಿದೆ. ಇತ್ತ ಈ ಹಗರಣದಲ್ಲಿ ಸಿಬಿಐ ಎಂಟ್ರಿ ಆಗತ್ತಾ ಅನ್ನೋದು ಕುತೂಹಲ ಕೆರಳಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಸೊ ಇಡೀ ಪ್ರಕರಣ ಇದು ಅತ್ಯಂತ ಒಂಥರ ಗೋಜಲ ಆಗಿದೆ. ಈ ತನಿಖೆಯ ಅಷ್ಟು ಸುಲಭದ್ದು ಕೂಡ ಇಲ್ಲ ಇದು. ಯಾತಕ್ಕೋಸ್ಕರ ಮೇಲ್ನೋಟಕ್ಕೆ ಇಲ್ಲಿಂದ ಅಮೌಂಟ್ ಹಿಂಗೆ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟಿದೆ, ಇಲ್ಲಿಗೆ ಮಾಡಿದ್ದಾರೆ, ಇಂಥವ್ರು ಮಾಡಿದ್ದಾರೆ, ಇಂಥವ್ರು ಆಗಿದೆ ಅಂತ ಹೇಳ್ಬೋದು. ಬಟ್ ಯಾರ ಡೈರೆಕ್ಷನ್ ಮೇಲೆ ಆಗಿದೆ ಅನ್ನುವಂಥದ್ದು ಆಗಬೇಕು ಆಳವಾಗಿ. ಯಾರೋ ಡೈರೆಕ್ಷನನ್ನು ಕೊಟ್ರ, ಇಲ್ಲ ಅವರೇ ಸ್ವಯಂ ಪ್ರೇರಿತವಾಗಿ ಅಧಿಕಾರಿಗಳು ಹಿಂಗೆ ವರ್ಗಾವಣೆ ಮಾಡ್ಕೊಳಕ್ಕಾಗತ್ತಾ ದುಡ್ಡನ್ನು? ಅವ್ರಿಗೆ ಯಾರು ಪವರ್ ಕೊಡ್ತಾರೆ? ಹಿಂಗಾದ್ರೆ ಇನ್ಯಾವ್ಯಾವ ಇಲಾಖೆಗಳಲ್ಲಿ ಈ ರೀತಿಯಾಗಿ ವರ್ಗಾವಣೆ ಆಗಿರ್ಲಿಕ್ಕಿಲ್ಲ. ಎಲ್ಲ ಇಲಾಖೆಗಳದ್ದು ಒಂದ್ಸಲ ಪರಿಶೀಲನೆ ಮಾಡಬೇಕಾಗಿದ್ದಾಗ ಯಾವ್ಯಾವ ಅಮೌಂಟ್ಗಳು ಎಲ್ಲೆಲ್ಲಿ ಹೋಗಿದೆ, ಯಾರ ಸೂಚನೆ ಮೇರೆಗೆ ಹೋಗಿದೆ. ಇದು ಒಂದು ಪಾಪ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ಬೆಳಕಿಗೆ ಬಂತು. ಇಲ್ಲದ್ರೆ ಬೆಳಕಿಗೆ ಬರ್ತಾ ಇರಲಿಲ್ಲ. ಅದು ಡೆತ್ ನೋಟ್ ಇದ್ದಿದ್ದಕ್ಕೆ. ಇಲ್ಲದ್ರೆ ಮುಚ್ಚಾಕ್ಬಿಟ್ಟಿರೋರೇನೋ ನೀವು. ಬಹುತೇಕ ಎಲ್ಲ ಇಲಾಖೆಗಳದ್ದು ಒಂದ್ಸಲ ಚೆಕ್ ಮಾಡಿಬಿಡ್ಬೇಕು, ಆಡಿಟನ್ನು ಮಾಡಿಸ್ಬೇಕು. ನೀವು ನಂಬಕ್ಕಾಗಲ್ಲ ನಿಮ್ಮನ್ನು.